ಹಲೋ ಗಾಯ್ಸ್, ನೀವು ನೋಡ್ತಾ ಇರೋ ಈ ಹುಡುಗನ ಹೆಸರು ರೋಹನ್. ರೋಹನ್ ಅವರ ಅಮ್ಮ ಚಿಕ್ಕವನಿದ್ದಾಗಲೇ ಅವರು ತೀರಿಕೊಂಡು ಬಿಟ್ಟಿರುತ್ತಾರೆ. ತಂದೆ ಯಾವಾಗಲೂ ಆಫೀಸ್ ಕೆಲಸ ಅಂತ ಬ್ಯುಸಿ ಆಗಿರ್ತಾರೆ. ರೋಹನ್ ಅವರ ತಾಯಿಯನ್ನು ಕಳೆದುಕೊಂಡ ದುಃಖದಲ್ಲಿ ದಿನಗಳನ್ನು ಕಳೆಯುತ್ತಾ ಇರ್ತಾನೆ. ಇವನಿಗೆ ಒಬ್ಬ ಚಿಕ್ಕ ತಂಗಿ ಇರ್ತಾಳೆ. ಅವಳ ಹೆಸರು ಸಿಮ್ರಾನ್ ಅಂತ. ಇವನ್ಗೆ ಹೊರಗಿನ ಪ್ರಪಂಚದ ಬಗ್ಗೆ ಅಷ್ಟು ನಾಲೆಜ್ ಇರುವುದೇ ಇಲ್ಲ. ಫ್ರೆಂಡ್ಸ್, ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಗಿಲನ್ನ ತೆಗೆದು ರೋಹನ್ ಅವರ ತಂದೆ ಒಳಗೆ ಬರ್ತಾರೆ. ಅವರು ಯಾವಾಗಲೂ ಚಿಂತೆಯನ್ನ ಮಾಡ್ತಾ ಇರ್ತಾರೆ. ನನ್ನ ಹೆಂಡತಿ ಇಲ್ಲದೆ ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಲು ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಯಾವಾಗಲೂ ಅವರು ತುಂಬಾ ಬೇಸರದಿಂದ ಇರ್ತಾರೆ. ಒಂದು ದಿನ ರೋಹನ್ ಅವರ ತಂದೆ ರೋಹನ್ ಮುಂದೆ ಬಂದು ಹೀಗೆ ಹೇಳುತ್ತಾರೆ, ಮಗನೇ, ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಲು ಆಗುವುದಿಲ್ಲ. ನನ್ನ ಹತ್ತಿರ ಎಷ್ಟೇ ಆಸ್ತಿ ಅಂತಸ್ತು ಇದ್ದರೂ ಕೂಡ ನಿಮ್ಮನ್ನು ನಾನು ಖುಷಿಯಾಗಿ ಇಟ್ಟುಕೊಳ್ಳಲು ನನ್ನ ಕೈಯಲ್ಲಿ ಆಗುವುದಿಲ್ಲ. ಆದ ಕಾರಣ ನನ್ನ ಈ ಡೆಬಿಟ್ ಕಾರ್ಡ್ ಅನ್ನು ತೆಗೆದುಕೊಂಡು ನೀವು ಮನೆಯನ್ನು ಬಿಟ್ಟು ಹೋಗಿ ಚೆನ್ನಾಗಿ ಇರಿ. ಇಷ್ಟು ಹೇಳಿದ ನಂತರ ರೋಹನ್ ಅನ್ನು ಅವರು ಮನೆಯ ಹೊರಗೆ ಹಾಕುತ್ತಾರೆ. ಆಗ ರೋಹನ್ ಅವನ ತಂಗಿ ಸಿಮ್ರಾನ್ ಅನ್ನು ಕರೆದುಕೊಂಡು ಎಲ್ಲಿಗೆ ಹೋಗಬೇಕೆಂದು ಅವನಿಗೆ ತಿಳಿಯುವುದಿಲ್ಲ. ಆಗ ಅವನು ಅವನ ತಂದೆ ಕೊಟ್ಟಿದ್ದ ಡೆಬಿಟ್ ಕಾರ್ಡ್ ಅನ್ನು ತೆಗೆದುಕೊಂಡು ಆ ಬ್ಯಾಂಕಿನ ಮುಂದೆ ಹೋಗಿ ನಿಲ್ತಾರೆ. ಆಗ ಆ ಬ್ಯಾಂಕಿನ ಸೆಕ್ಯೂರಿಟಿಗಳೆಲ್ಲರೂ ಬ್ಯಾಂಕ್ ಮುಂದೆ ಬಂದು ನಿಂತ ರೋಹನ್ ಅನ್ನು ಹೊರಗೆ ಹಾಕಲು ನೋಡುತ್ತಾರೆ. ಸೆಕ್ಯೂರಿಟಿಗಳು ಎಷ್ಟೇ ಹೇಳಿದರೂ ಕೂಡ ರೋಹನ್ ಯಾರ ಮಾತನ್ನು ಕೇಳುತ್ತಿರೋದಿಲ್ಲ. ಆಗ ಬ್ಯಾಂಕ್ ಮ್ಯಾನೇಜರ್ ಬಂದು ರೋಹನ್ಗೆ ಹೀಗೆ ಹೇಳುತ್ತಾನೆ, ನೀನು ಒಬ್ಬ ಬಡವ, ನಿನಗೆ ಎಷ್ಟು ಸಕ್ಕು ನಮ್ಮ ಬ್ಯಾಂಕಿನ ಒಳಗೆ ಬಂದು ನೀನು ಗದ್ದಲ ಮಾಡುತ್ತಿದ್ದೀಯಾ ಎಂದು. ಇದನ್ನು ಕೇಳಿದ ರೋಹನ್ಗೆ ತುಂಬಾ ಅಳು ಬರುತ್ತದೆ. ರೋಹನ್ ಎಷ್ಟೇ ಹತ್ತು ಕಿರಿಚಿಕೊಂಡರೂ ಕೂಡ ಬ್ಯಾಂಕಿನಲ್ಲಿರುವವರು ಯಾರೂ ಅವನಿಗೆ ಸಹಾಯವನ್ನು ಮಾಡುವುದಿಲ್ಲ. ಆಗಲೇ ರೋಹನ್ ಅನ್ನು ಹೊರಗೆ ಹಾಕಿ ಸಿಮ್ರಾನ್ ಅನ್ನು ಕೂಡ ಅವರು ಹೊರಗೆ ಹಾಕುತ್ತಾರೆ. ಅಲ್ಲಿ ಇರುವ ಸೆಕ್ಯೂರಿಟಿ ಗಾರ್ಡ್ಸ್ಗಳಿಗೆ ಈ ತರ ಮಾಡಲು ಅವರಿಗೆ ಮನಸ್ಸಿರುವುದಿಲ್ಲ. ಆದರೆ ಬ್ಯಾಂಕ್ ಮ್ಯಾನೇಜರ್ ಹೇಳಿರುವ ಹಾಗೆ ಅವರು ಮಾಡಬೇಕಾಗಿರುತ್ತದೆ. ಸಿಮ್ರಾನ್ ಮತ್ತು ರೋಹನ್ ಅವರಿಗೆ ಎಷ್ಟೇ ಕೇಳಿಕೊಂಡರೂ ಕೂಡ ಯಾರು ಕೂಡ ಅವರಿಗೆ ಸಹಾಯ ಮಾಡದೆ ಅವರನ್ನು ಬ್ಯಾಂಕಿನ ಹೊರಗೆ ಹಾಕಿ ಬಿಡ್ತಾರೆ. ಅವರಿಬ್ಬರನ್ನು ಅಗಲಿಸಿ ರೋಹನ್ ಅನ್ನು ಒಂದು ಕಡೆ ಮತ್ತು ಸಿಮ್ರಾನ್ ಅನ್ನು ಒಂದು ಕಡೆ ಅವರು ಮಾಡಿಬಿಡ್ತಾರೆ. ರೋಹನ್ ಅನ್ನು ಹೊರಗೆ ಹಾಕಿದ ತಕ್ಷಣ ಒಂದು ದೊಡ್ಡ ಕಾರ್ ಬಂದು ಅವನನ್ನು ಕರೆದುಕೊಂಡು ಹೋಗುತ್ತದೆ. ರೋಹನ್ ಅನ್ನು ನೋಡಿದ ಅವರೆಲ್ಲರೂ ಬೆಚ್ಚಿ ಬೀಳುತ್ತಾರೆ. ಹಾಗೆ ಈ ಸುದ್ದಿ ಬ್ಯಾಂಕ್ ಮ್ಯಾನೇಜರ್ಗೆ ಕೂಡ ತಲುಪುತ್ತದೆ. ಆಗ ಬ್ಯಾಂಕ್ ಮ್ಯಾನೇಜರ್ ನಾನು ಈ ತಪ್ಪು ಮಾಡಬಾರದೆಂದು ತಿಳಿದುಕೊಳ್ಳುತ್ತಾನೆ. ನಂತರವೇ ಬ್ಯಾಂಕ್ ಮ್ಯಾನೇಜರ್ ರೋಹನ್ ಅವರ ಮನೆಗೆ ಹೋಗಿ ರೋಹನ್ ಅನ್ನು ಕರೆದುಕೊಂಡು ಬ್ಯಾಂಕಿನಲ್ಲಿ ಎಲ್ಲರಿಗೆ ಪರಿಚಯ ಮಾಡಿಸುತ್ತಾ ಇರ್ತಾರೆ. ಆಗಲೇ ಒಂದು ಸುದ್ದಿ ತಿಳಿಯುತ್ತದೆ, ಇವನು ಸಾಹುಕಾರನ ಮಗ ಅಲ್ಲ, ಇವನು ಬಡವನ ಮಗ ಎಂದು. ಆಗಲೇ ಎಲ್ಲರೂ ಬೆದರಿಸಿ ಮತ್ತೆ ರೋಹನ್ ಅನ್ನು ಕೇಳುತ್ತಾರೆ. ಆಗ ರೋಹನ್ ಏನು ಹೇಳುವುದಿಲ್ಲ. ಅವರು ಕೇಳುತ್ತಿರುವುದನ್ನು ನೋಡಿ ಅವನು ಮತ್ತು ಅಳಲು ಸ್ಟಾರ್ಟ್ ಮಾಡ್ತಾನೆ. ಇವನ ಮೇಲೆ ಬ್ಯಾಂಕ್ ಮ್ಯಾನೇಜರ್ಗೆ ತುಂಬಾ ಸಿಟ್ಟು ಬರುತ್ತಿದೆ. ಆದ ಕಾರಣ ಇವನು ಬಡವನ ಮಗನು ಅಥವಾ ಶ್ರೀಮಂತನ ಮಗನು ಅಂತ ಚೆಕ್ ಮಾಡಲು ಇವನ ಡೆಬಿಟ್ ಕಾರ್ಡ್ ಅನ್ನು ತೆಗೆದುಕೊಂಡು ಇವರೆಲ್ಲರೂ ಹೋಗಿ ಡೆಬಿಟ್ ಕಾರ್ಡ್ ಅನ್ನು ಚೆಕ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಇವರೆಲ್ಲರೂ ಡೆಬಿಟ್ ಕಾರ್ಡ್ ಅನ್ನು ಚೆಕ್ ಮಾಡುತ್ತಿರುವಾಗ ಶಾಕ್ ಆಗಿ ಬಿಡ್ತಾರೆ. ಯಾಕೆಂದ್ರೆ ಇವನ ಡೆಬಿಟ್ ಕಾರ್ಡ್ ನಲ್ಲಿ 12 ಕೋಟಿಗಿಂತಲೂ ಹೆಚ್ಚು ಹಣ ಇರುತ್ತದೆ. ಆಗ ಇವರಿಗೆ ಎಲ್ಲರಿಗೂ ತಿಳಿಯುತ್ತದೆ ಇವನು ನಿಜವಾಗಿಯೂ ಸಾಹುಕಾರನ ಮಗ ಎಂದು. ಈ ವಿಷಯವನ್ನು ಕೇಳಿದ ಎಲ್ಲ ಇಡೀ ಬ್ಯಾಂಕ್ ಬೆಚ್ಚಿ ಬೀಳುತ್ತದೆ. ಈ ಹುಡುಗ ಸಾಮಾನ್ಯದವನಲ್ಲ, ಇವನು ಕೋಟ್ಯಾಧೀಶ್ವರ ಮಗ. ಈ ವಿಷಯವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಫೋನ್ ಹಚ್ಚಿ ಈ ತರ ನಮ್ಮಲ್ಲಿ ಆಗಿದೆ, ನಿಮ್ಮಲ್ಲಿ ಯಾರಾದರೂ ಬಂದರೆ ಈ ತರ ಆಗ್ಲಿಕ್ಕೆ ಹೋಗಬೇಡಿ ಅಂತ ಈ ಬ್ಯಾಂಕ್ ಮ್ಯಾನೇಜರ್ ಎಲ್ಲರಿಗೂ ಹೇಳುತ್ತಾನೆ. ಈ ಘಟನೆ ನಡೆದಿದ್ದನ್ನು ನೋಡಿ ಬ್ಯಾಂಕ್ ಮ್ಯಾನೇಜರ್ಗೆ ತಲೆ ಸುತ್ತು ಬಂದಂತಾಗುತ್ತದೆ. ಇದ್ದಕ್ಕಿದ್ದಂತೆಯೇ ರೋಹನ್ ಅವರ ತಂದೆ ಈ ಸುದ್ದಿ ಹೋಗಿ ಮುಟ್ಟುತ್ತದೆ. ಆಗ ರೋಹನ್ ಅವರ ತಂದೆ ತುಂಬಾ ಸಿಟ್ಟಿನಿಂದ ಬಂದು ರೋಹನ್ ಅವರನ್ನು ಬ್ಯಾಂಕ್ನಿಂದ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಸ್ಟೋರಿಯನ್ನ ಮಾಡುತ್ತೇವೆ.